ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪಂಪ ಬಹಳ ಪ್ರಸಿದ್ಧನಾದಂತಹ ಕವಿ. ನಾಗರಾಜ ಕವಿ ಒಂದು ಮಾತನ್ನು ಹೇಳ್ತಾನೆ, ಪಸರಿಪ ಕನ್ನಡಕ್ಕೆ ಒಡೆಯ ನೋಡುವನೆ ಸತ್ಕವಿ ಪಂಪನ್ ಆವಾಗಮ ಅಂತ. ಅಂದರೆ ಇಡೀ ಅಖಂಡವಾದಂತಹ ಒಂದು ಕನ್ನಡ ಸಾಹಿತ್ಯ ಏನಿದೆ, ಅಖಂಡವಾದಂತಹ ಕನ್ನಡ ಸಾಹಿತ್ಯದಲ್ಲಿ ಪಂಪ ಅವನು ನಿಜಕ್ಕೂ ಕೂಡ ಶ್ರೇಷ್ಠನಾದಂತಹ ಕವಿ ಅಂತ ಅಂದ್ಬಿಟ್ಟು ಕನ್ನಡ ಸಾಹಿತ್ಯದಲ್ಲಿ ಮೊದಲ ಕವಿ ಆದಿಕವಿ ಅಂತ ಕರೆಸಿಕೊಂಡಂಥವನು ಪಂಪ. ಯಾಕೆ ಅಂತಂದರೆ ಅವನಾದನು ಕೂಡ ಕನ್ನಡದ ಮೊದಲ ಆದಿಕವಿ. ಈಗಾಗಲೇ ಶ್ರೀ ವಿಜಯನಾದನು ಕೂಡ ಕವಿರಾಜ ಮಾರ್ಗವನ್ನು ರಚನೆಯನ್ನು ಮಾಡಿದ್ರು ಕೂಡ ಅದೊಂದು ಕಾವ್ಯ ಕೃತಿ ಅಲ್ಲ, ಅದೊಂದು ಲಾಕ್ಷಣಿಕ ಗ್ರಂಥ. ಅಂದರೆ ಲಾಕ್ಷಣಿಕ ಗ್ರಂಥ ಅಂದರೆ ಲಕ್ಷಣವನ್ನು ಹೇಳುವಂಥದ್ದಕ್ಕೆ ಲಾಕ್ಷಣಿಕ ಗ್ರಂಥ ಅಂದ್ಬಿಟ್ಟು ಈಗಾಗಲೇ ನಾವು ಅದನ್ನು ಶ್ರೀ ವಿಜಯನ ಕವಿರಾಜ ಮಾರ್ಗದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಅದೇ ಹಾಗೆ ಕನ್ನಡದ ಮೊದಲ ಕೃತಿಯಾದಂಥದ್ದು, ಅದೇ ಹಾಗೆಲ್ಲ ಅಲಂಕಾರವನ್ನು ಅದನ್ನು ಹೇಳುತ್ತೆ, ಭಾಷೆಯನ್ನು ಕುರಿತು ಏನನ್ನು ಹೇಳುತ್ತೆ ಅಂತಂದ್ಬಿಟ್ಟು. ಆದರೆ ಕನ್ನಡದಲ್ಲಿ ಶ್ರೀ ವಿಜಯನ ನಂತರ ನಮಗೆ ಸಿಗುವಂಥ ಕವಿ ಅಂತಂದರೆ ಪಂಪ. ಆ ಮೊದಲ ಕವಿ ಆದ್ದರಿಂದ ಇವನನ್ನು ಆದಿಕವಿ ಅಂತ ನಾವು ಕರಿತೀವಿ. ಪಂಪನ ಕಾಲವಾದನ್ನು ಕೂಡ ಕ್ರಿಸ್ತಶಕ 902ರಿಂದ 950 ಸಾಮಾನ್ಯ ಇವನ ಕಾಲವನ್ನು ಹೇಳ್ತಾರೆ, 10ನೇ ಶತಮಾನವನ್ನು. ಇವನ ಪೂರ್ವಜರಾದನನ್ನು ಕೂಡ ಈ ವ್ಯಂಗ್ಯಮಂಡಲದಲ್ಲ ವ್ಯಂಗ್ಯಪೊಳು ಅಂತ ಅಂದ್ಬಿಟ್ಟು ಆ ವ್ಯಂಗ್ಯಮಂಡಲದ ವ್ಯಂಗ್ಯಪೊಳುವಿನಲ್ಲಿ ಈತನ ಪೂರ್ವಜರು ಇದ್ದಂಥದ್ದು. ಈತನ ಪೂರ್ವಜರು ನಾವು ನೋಡಿದ್ದೆ ಆದರೆ ಅವರು ಏನದು ಬಹಳ ಪಂಡಿತರಾಗಿದ್ರು. ಆಮೇಲೆ ಜೊತೆಗೆ ಆ ಪಂಪನ ಪೂರ್ವಜರಾದ್ರೂ ಕೂಡ ವ್ಯಂಗ್ಯಮಂಡಲದ ವ್ಯಂಗ್ಯಪೊಳುವಿನಲ್ಲಿ ಇದ್ದಂಥವರು. ನೋಡಿ, ಇವನ ಪೂರ್ವಜರಾದ್ರೂ ಕೂಡ ನೋಡಿ ಅವರು ಬ್ರಾಹ್ಮಣರಾಗಿದ್ದರು. ಆ ಒಂದು ಅಗ್ರಹಾರದಲ್ಲಿ ಇದ್ದಂಥವರು. ಅಗ್ರಹಾರದಲ್ಲಿ ಇದ್ಕೊಂಡು ವೇದಗಳನ್ನು ಅಧ್ಯಯನವನ್ನು ಮಾಡ್ತಾ ಇದ್ದಂಥವರು. ಜೊತೆಗೆ ಅವರು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರು. ಜೊತೆಗೆ ರಾಜನಿಗೆ ಆಶೀರ್ವಾದವನ್ನು ಮಾಡಬಲ್ಲಂತಹ ಒಂದು ಪ್ರೌಢಿಮೆಗೂ ಕೂಡ ಪಾತ್ರರಾಗಿದ್ದಂಥವರು. ಆ ಬಗೆಗೆ ಪಂಪನು ಕೂಡ ಅಷ್ಟೇ ತನ್ನ ಪೂರ್ವಜರ ಬಗೆಗೆ ಅವನಿಗೆ ಗೌರವಿದೆ. ಜೊತೆಗೆ ಇವರ ಪೂರ್ವಜರಾದಂತಹ ಕಮ್ಮರಯ್ಯನಾಗಬಹುದು, ಅಂದ್ರೆ ಇವರ ಪಂಪನ ತಾತ. ಮತ್ತು ಪಂಪನ ತಂದೆಯಾದಂತಹ ಭೀಮಪ್ಪಯ್ಯ ಏನಿದ್ದಾನೆ, ಭೀಮಪ್ಪಯ್ಯನೂ ಕೂಡ ಅಷ್ಟೇ ಅವನು ಮೂಲತಃ ಬ್ರಾಹ್ಮಣನಾದ್ರೂ ಕೂಡ ಜೈನ ಧರ್ಮಕ್ಕೆ ಮಾರು ಹೋಗಿ, ಪಂಪನ ತಂದೆಯಾದಂತಹ ಭೀಮಪ್ಪಯ್ಯ ಜೈನ ಧರ್ಮಕ್ಕೆ ಮಾರು ಹೋಗಿ ಜೈನ ಧರ್ಮವನ್ನು ಸ್ವೀಕಾರವನ್ನು ಮಾಡ್ತಾನೆ. ಯಾರು? ಪಂಪನ ತಂದೆಯಾದಂಥ ಭೀಮಪ್ಪಯ್ಯ ಜೈನ ಧರ್ಮವನ್ನು ಸ್ವೀಕಾರವನ್ನು ಮಾಡ್ತಾನೆ. ಈಗ ಜೈನ ಧರ್ಮವನ್ನು ಸ್ವೀಕಾರ ಮಾಡಿದ ಬಗೆಯೂ ಕೂಡ ಆತನಿಗೆ ಅಂದರೆ ಪಂಪನಿಗೆ ಬಹಳ ಗೌರವವಿದೆ. ಎಷ್ಟರ ಮಟ್ಟಿಗೆ ಗೌರವವಿದೆ ಅಂತಂದರೆ ಜೈನ ಧರ್ಮ ಬಹಳ ಶ್ರೇಷ್ಠವಾದಂಥದ್ದು, ಅಹಿಂಸೆಯೇ ಪರಮೋ ಧರ್ಮ ಅಂತ ಸಾರುವಂಥದ್ದು ಕೂಡ ಈ ಜೈನ ಧರ್ಮವಾಗಿದೆ ಅಂತನ್ನುವಂಥದ್ರ ಬಗ್ಗೆಯೂ ಕೂಡ ಅವನಿಗೆ ಬಹಳ ಗೌರವವಿದೆ. ಹಾಗೆಯೇ ತನ್ನ ಪೂರ್ವಜರು ಬ್ರಾಹ್ಮಣರಾಗಿದ್ದು, ವೇದಗಳನ್ನು ಓದಿದಂಥವರಾಗಿದ್ದು, ಯಜ್ಞ ಯಾಗಾದಿಗಳನ್ನು ನಡೆಸ್ತಾ ಇದ್ರು ಅನ್ನೋದ್ರ ಬಗ್ಗೆನೂ ಕೂಡ ಅವನಿಗೆ ಎಲ್ಲಿಲ್ಲದಂತಹ ಒಂದು ಅಭಿಮಾನವಿದೆ. ಇನ್ನು ಇವನ ತಂದೆಯಾದಂತಹ ಭೀಮಪ್ಪಯ್ಯನಾದನು ಕೂಡ ವ್ಯಂಗ್ಯಮಂಡಲದಿಂದ ಅವನು ಬನವಾಸಿ ಪ್ರದೇಶಕ್ಕೆ ಬರ್ತಾನೆ. ಹಾಗಾಗಿ ಬನವಾಸಿ ಪ್ರದೇಶಕ್ಕೆ ಬಂದು ಅವನು ನೆಲೆ ನಿಲ್ತಾನೆ. ಸೊ ಇವನ ನೋಡಿದ್ದೆ ಆದರೆ ಪಂಪನಿಗೆ ಒಬ್ಬ ತಮ್ಮ ಇದ್ದಾನೆ, ಜಿನವಲ್ಲಭ ಅಂತ ಅಂದ್ಬಿಟ್ಟು. ಜಿನವಲ್ಲಭ ಒಂದು ಶಾಸನವನ್ನು ಕೆತ್ತಿಸಿದ್ದಾನೆ, ಅದರ ಕುರಿಕ್ಯಾಲಂ ಶಾಸನ ಅಂತ ಅಂದ್ಬಿಟ್ಟು ಕೂಡ ಅದನ್ನು ಕರಿತೀವಿ. ಆ ಕುರಿಕ್ಯಾಲಂನ ಶಾಸನದಲ್ಲಿ ಪಂಪನ ಬಗೆಗೆ, ಅವನ ಕೃತಿಯ ಬಗೆಗೆ, ಅವನ ಕುಟುಂಬದ ಬಗೆಗೂ ಕೂಡ ಅವನ ಅಭಿಮಾನದಿಂದ ಹೇಳಿಕೊಂಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಜೊತೆಗೆ ಪಂಪನ ಬಗೆಗೆ ಒಂದು ಒಳ್ಳೆ ಆಕಾರ ಸಿಗುವಂಥದ್ದು ಕೂಡ ಜಿನವಲ್ಲಭನ ಕುರಿಕ್ಯಾಲಂ ಶಾಸನದಿಂದ ನಮಗೆ ಸಿಗುತ್ತೆ. ಇನ್ನು ಪಂಪನ ತಾಯಿಯಾದರೂ ಕೂಡ ಅಣ್ಣಿಗೇರಿಯ ಜೋಯಿಸ ಸಿಂಗನ ಮಗಳು ಅಬ್ಬಣಪ್ಪೆ ಅಂತ ಅಂದ್ಬಿಟ್ಟು, ಅಬ್ಬಣಪ್ಪೆ ಮತ್ತು ಭೀಮಪ್ಪಯ್ಯನಿಗೆ ಮಗನಾಗಿ ಹುಟ್ಟಿದಂಥವನು ಪಂಪ. ನೋಡಿ, ಪಂಪ ತನ್ನ ಕೃತಿಯಲ್ಲಿ ತನ್ನನ್ನು ತಾನು ಹೇಳ್ಕೊಳ್ತಾನೆ. ಸಾಮಾನ್ಯವಾಗಿ ಯಾರನ್ನೂ ಕೂಡ ತನ್ನನ್ನು ತಾನು ಹೆಚ್ಚಿಗೆ ಹೊಗಳ್ಕೊಡೋದಿಲ್ಲ. ಆದರೆ ತಾನು ಹೇಳ್ತಾನೆ ಏನು ಅಂತಂದರೆ, ಇದ ಮೃದು ವಚನ, ನಾನು ಇದನ್ನೆಲ್ಲ ತುಂಬ ಹೆಚ್ಚಿಗೆ ಮಾತಾಡೋದಿಲ್ಲ. ಇದ ಮೃದು ವಚನ, ಎಷ್ಟು ಬೇಕೋ ಅಷ್ಟು ಮಾತಾಡ್ತಾ ಇದ್ದೀನಿ ಮತ್ತು
ತುಂಬ ಘರ್ಷ್ಯವಾಗಿರೋದಿಲ್ಲ, ತುಂಬ ಮೃದುವಾಗಿರುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾನೆ. ಜೊತೆಗೆ ಅವನಾದ್ರೂ ಕೂಡ ಕದಳಿ ಗರ್ಭಶ್ಯಾಮ. ಇನ್ನು ನಾನಾದ್ರೂ ಕೂಡ ಏನಪ್ಪ ಅಂತಂದ್ರೆ ನೋಡಿ, ಈ ಬಾಳೆಯ ಕಂದಿನ ರೀತಿಯಲ್ಲಿ ಕಂದು ಬಣ್ಣವನ್ನ ಹೊಂದಿರುವಂತವನು. ಆತ ತುಂಬಾ ಬೆಳ್ಳಗೂ ಇಲ್ಲ, ಆತ ತುಂಬಾ ಕಪ್ಪೂ ಇಲ್ಲ, ಕದಳಿ ಗರ್ಭಶ್ಯಾಮ ಅಂತ ಹೇಳ್ತಾನೆ. ಅಷ್ಟೇ ಮುಂದುವರೆದು ಹೇಳ್ತಾ ಇದ್ದಾನೆ, ಕುರುಳುಗಳ ಸವಣ. ನನ್ನ ತಲೆ ಕೂದಲೇನಿದೆ ಅವೆಲ್ಲ ಗುಂಗುರು ಕೂದಲಿನಿಂದ ಇರುವಂಥವು ಅಂತಂದ್ಬಿಟ್ಟು ತನ್ನನ್ನ ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ತನ್ನನ್ನು ತಾನು ಹೇಳ್ಕೊಳ್ತಾನೆ. ಇಂತಹ ಪಂಪನಾದ್ರೂ ಕೂಡ ನೋಡಿ, ಅವನಾದ್ರೂ ಕೂಡ ಅವನಾದ್ರೂ ಕೂಡ ಹರಿಕೇಸರಿಯ ಆಸ್ಥಾನದಲ್ಲಿ ಇದ್ದಂಥವನು. ಈ ಹರಿಕೇಸರಿಯ ಆಸ್ಥಾನದಲ್ಲಿದ್ದಂತಹ ಈ ಹರಿಕೇಸರಿಯ ಆಸ್ಥಾನದಲ್ಲಿದ್ದಂತಹ ಈ ಪಂಪನಾದರೂ ಕೂಡ ತನ್ನ ದೊರೆಯ ಬಗೆಗೆ ಎಲ್ಲಿಲ್ಲದಂತಹ ಒಂದು ಭಕ್ತಿ ಗೌರವವನ್ನು ಕೂಡ ಹೊಂದಿರುವಂಥವನು. ತನ್ನ ಮತ್ತು ತನ್ನ ದೊರೆಯ ನಡುವಿನ ಒಂದು ಸ್ನೇಹವೇನಿದೆ, ಆ ಸ್ನೇಹವನ್ನ ಅವನಾದ್ರೂ ಕೂಡ ನೋಡಿ ತನ್ನ ತಾನೇ ಬರೆದಂತಹ ಕೃತಿಯಾದಂತಹ ವಿಕ್ರಮಾರ್ಜುನ ವಿಜಯದಲ್ಲಿ ನೋಡಿ ಹರಿಕೇಸರಿ ಮತ್ತು ಪಂಪನ ನಡುವಿನ ಒಂದು ಸ್ನೇಹವನ್ನು ಅವನು ಎಲ್ಲಿ ಕಾಣ್ತಾನೆ ಅಂತಂದ್ರೆ ಕರ್ಣ ಮತ್ತು ದುರ್ಯೋಧನರ ನಡುವೆ ಕಾಣ್ತಾನೆ. ಕರ್ಣ ಮತ್ತು ದುರ್ಯೋಧನ ದೊರೆಯಾದಂಥವನು, ಕರ್ಣ ಅವನ ಸ್ನೇಹಿತನಾದಂಥವನು. ಆದ್ರೆ ಅವರಿಬ್ಬರ ನಡುವಿನ ಒಂದು ಸ್ನೇಹ ಅಂತ ಅನ್ನುವಂಥದ್ದು ದೊಡ್ಡದು. ಅದಕ್ಕೋಸ್ಕರವಾಗಿಯೇ ಪಂಪ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಒಂದು ಮಾತನ್ನು ಹೇಳ್ತಾನೆ, ನೆನೆಯುವುದಾದೊಡೆ ನೆನೆ ಕರ್ಣನಂ. ನೀನೇನಾದ್ರೂ ಮಹಾಭಾರತದಲ್ಲಿ ನೆನೆಬೇಕು ಅಂತ ಅಂದ್ರೆ ನೋಡಪ್ಪ, ಕರ್ಣನನ್ನ ನೆನೆ. ಕರ್ಣ ಅಂತಂದ್ರೆ ಯಾರು ಅಂತ ಅಂದ್ಬಿಟ್ಟು ಆ ಕರ್ಣನನ್ನ ಕುರಿತು ಹೇಳ್ತಾನೆ. ಜೊತೆಗೆ ಒಂದು ಮಾತು ಹೇಳ್ತಾನೆ, ಕರ್ಣ ರಸಾಯನವಂತೆ ಭಾರತಂ. ಇಡೀ ಮಹಾಭಾರತದಲ್ಲೆಲ್ಲ ಕರ್ಣನೇ ತುಂಬಿಕೊಂಡಿದ್ದಾನೆ ಅನ್ನುವಂಥ ಒಂದು ಮಾತನ್ನು ಕೂಡ ಅವನು ಹೇಳ್ತಾನೆ. ಇನ್ನ ಪಂಪನಾದ್ರೂ ಕೂಡ 2 ಕೃತಿಯನ್ನ ಬರೀತಾನೆ. ಒಂದು ಆದಿಪುರಾಣವನ್ನ, ಇನ್ನೊಂದು ವಿಕ್ರಮಾರ್ಜುನ ವಿಜಯವನ್ನ. ಏನೇಳಿ, ಒಂದು ಆದಿಪುರಾಣವನ್ನ, ಇನ್ನೊಂದು ವಿಕ್ರಮಾರ್ಜುನ ವಿಜಯವನ್ನ. ಆದಿಪುರಾಣ ಕನ್ನಡದ ಮೊದಲ ಕೃತಿ. ಯಾಕೆ ಅಂತಂದ್ರೆ ಅವನು ಕನ್ನಡದ ಒಂದು ಕಾವ್ಯವಾಗಿ ಆ ಆದಿಪುರಾಣವನ್ನ ರಚನೆಯನ್ನ ಮಾಡ್ತಾನೆ. ಈ ಆದಿಪುರಾಣವಾದರೂ ಕೂಡ ಜೈನ ಧರ್ಮದಲ್ಲಿ ಮೊದಲನೇ ತೀರ್ಥಂಕರನಾದಂತಹ ಆದಿನಾಥನೇನಿದ್ದಾನೆ, ಋಷಭದೇವನೇನಿದ್ದಾನೆ, ಆದಿನಾಥ ಅಥವಾ ಋಷಭದೇವನನ್ನ ಕುರಿತಾಗಿ ಕಾವ್ಯವನ್ನ ರಚನೆಯನ್ನ ಮಾಡ್ತಾನೆ. ಜೈನ ಧರ್ಮದಲ್ಲಿ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಏನು ಅಂತಂದ್ರೆ ತ್ರಿಷಷ್ಟಿ ಶಲಾಕ ಪುರುಷರಂತ ಅಂದ್ಬಿಟ್ಟು. ಏನೇಳಿ, ತ್ರಿಷಷ್ಟಿ ಶಲಾಕ ಪುರುಷರಂತ ಅಂದ್ಬಿಟ್ಟು. ತ್ರಿಷಷ್ಟಿ ಶಲಾಕ ಪುರುಷರಂತಂದ್ರೆ 63 ಜನ ಶಲಾಕ ಪುರುಷರು. ಅದ್ರಲ್ಲಿ ಯಾರ್ಯಾರು ಬರ್ತಾರಪ್ಪ ಅಂತಂದ್ರೆ 24 ಜನ ತೀರ್ಥಂಕರು ಬರ್ತಾರೆ. 1ನೇ ತೀರ್ಥಂಕರ ಆದಿನಾಥ ಋಷಭದೇವ. ಆ ಆದಿನಾಥ ಋಷಭದೇವನನ್ನ ಕುರಿತಾಗಿಯೇ ಈತ ಆದಿಪುರಾಣವನ್ನ ರಚನೆಯನ್ನ ಮಾಡಿರುವಂಥದ್ದು. 24 ಜನ ತೀರ್ಥಂಕರಲ್ಲದೆ 12 ಜನ ಚಕ್ರವರ್ತಿಗಳು ಬರ್ತಾರೆ. 2 ತೀರ್ಥಂಕರು ಬಂದಂತ ಸಂದರ್ಭದಲ್ಲಿ ಒಬ್ಬೊಬ್ಬರು ಚಕ್ರವರ್ತಿಗಳು ಬರ್ತಾರೆ. ಅವರು 12 ಜನ ಚಕ್ರವರ್ತಿಗಳು ಬರ್ತಾರೆ. ಮೊದಲನೇ ಚಕ್ರವರ್ತಿ ಯಾರಪ್ಪ ಅಂತಂದ್ರೆ ಋಷಭದೇವನ ಅಂದ್ರೆ ಆದಿನಾಥನ ಮಗನಾದಂತಹ ಭರತನೇನಿದ್ದಾನೆ, ಆ ಭರತನೇ ಮೊದಲ ಚಕ್ರವರ್ತಿ ಆಗ್ತಾನೆ. ಹೀಗೆ 24 ಜನ ತೀರ್ಥಂಕರು, 12 ಜನ ಚಕ್ರವರ್ತಿಗಳು, 9 ಜನ ವಾಸುದೇವರು, 9 ಜನ ಬಲದೇವರು, 9 ಜನ ವಾಸುದೇವರು, 9 ಜನ ಪ್ರತಿವಾಸುದೇವರು. ಒಟ್ಟು 63 ಜನ. 63 ಜನರಿಗೆ ತ್ರಿಷಷ್ಟಿ ಶಲಾಕ ಪುರುಷರು ಅಂತಂದ್ರೆ 24 ಜನ ತೀರ್ಥಂಕರು, 12 ಜನ ಚಕ್ರವರ್ತಿಗಳು, 9 ಜನ ಬಲದೇವರು, 9 ಜನ ವಾಸುದೇವರು, 9 ಜನ ಪ್ರತಿವಾಸುದೇವರು. ಒಟ್ಟು 63 ಜನ ಶಲಾಕ ಪುರುಷರು. ಇವರನ್ನ ತ್ರಿಷಷ್ಟಿ ಶಲಾಕ ಪುರುಷರಂತ ಕರೀತಾರೆ. ಈ ತ್ರಿಷಷ್ಟಿ ಶಲಾಕ ಪುರುಷರಲ್ಲಿ ಮೊದಲನೇ ತೀರ್ಥಂಕರನಾದಂತಹ ಆದಿನಾಥನೇನಿದ್ದಾನೆ, ಆದಿನಾಥನನ್ನ ಕಾವ್ಯದ ನಾಯಕನನ್ನಾಗಿ ಮಾಡಿಕೊಂಡು ರಚನೆಯನ್ನ ಮಾಡ್ತಾನೆ. ಪಂಪ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಒಂದು ಮಾತನ್ನ ಹೇಳ್ತಾನೆ, ಬೆಳಗುವೆನಿಲ್ಲಿ ಲೌಕಿಕಮನ್ ಅಲ್ಲಿ ಜಿನಾಗಮಂ ಅಂತ ಅಂದ್ಬಿಟ್ಟು. ಅಂದ್ರೆ ಈ ವಿಕ್ರಮಾರ್ಜುನ ವಿಜಯವೇನಿದೆ,
ವಿಕ್ರಮಾರ್ಜುನ ವಿಜಯದಲ್ಲಿ ನಾನು ಅದನ್ನು ಕೂಡ ಲೌಕಿಕವನ್ನ ಹೇಳ್ತೀನಿ. ಇನ್ನ ಆತ ನಾನೀಗಾಗಲೇ ಬರೆದಂತಹ ಆದಿಪುರಾಣವೇನಿದೆ ಅಲ್ಲ ಅದನ್ನು ಕೂಡ ಆಗಮವನ್ನ ಅಂದ್ರೆ ಮುಕ್ತಿ ಮೋಕ್ಷವನ್ನ ಕುರಿತಾದಂತಹ ಒಂದು ಆಗಮಿಕ. ಪಂಪ ಏನ್ ಈ ರೀತಿಯಲ್ಲಿ ಲೌಕಿಕ ಮತ್ತು ಆಗಮಿಕ ಅಂತ ವರ್ಗೀಕರಣವನ್ನ ಮಾಡ್ತಾನೆ. ಕನ್ನಡ ಸಾಹಿತ್ಯದಲ್ಲಿ ಅವನನ್ನು ಅನುಸರಿಸಿ ಮುಂದೆ ಬಂದಂತವರೆಲ್ಲರೂ ಕೂಡ ಲೌಕಿಕ ಮತ್ತು ಆಗಮಿಕ ಅಂತ ಬರ್ತಾರೆ. ಈಗ ಪಂಪನ ನಂತರ ಬಂದಂತಹ ಪನ್ನನಾದನು ಕೂಡ ಅವನು ಬೋನೈಕ್ಯ ರಾಮಾಭ್ಯುದಯ ಮತ್ತು ಶಾಂತಿನಾಥ ಪುರಾಣವನ್ನು ಬರೀತಾನೆ. ಲೌಕಿಕವಾಗಿ ಬೋನೈಕ್ಯ ರಾಮಾಭ್ಯುದಯವನ್ನು ಬರೆದ್ರೆ ಆಗಮಿಕವಾಗಿ ಶಾಂತಿನಾಥ ಪುರಾಣವನ್ನು ಬರೀತಾನೆ. ಹಾಗೆ ರನ್ನನಾಥನು ಕೂಡ ಲೌಕಿಕವಾಗಿ ಸಾಹಸ ಭೀಮ ವಿಜಯವನ್ನು ಬರೆದ್ರೆ ಆಗಮಿಕವಾಗಿ ಅಜಿತನಾಥ ಪುರಾಣವನ್ನು ಬರೀತಾನೆ. ಹೀಗೆ ಪೊನ್ನ, ರನ್ನ, ಜನ್ನ, ನಾಗಚಂದ್ರ ಇವರುಗಳೆಲ್ಲರೂ ಕೂಡ ಪಂಪನ ಒಂದು ಮಾರ್ಗವನ್ನು ಅನುಸರಿಸಿ ಲೌಕಿಕ ಮತ್ತು ಆಗಮಿಕ ಎನ್ನುವಂತಹ ಎರಡು ಪ್ರಕಾರಗಳನ್ನು ಬರೀತಾರೆ. ಲೌಕಿಕ ಅಂತಂದ್ರೆ ಈ ಲೋಕವನ್ನ ಕುರಿತಾಗಿ ಬರೆಯುವಂಥದ್ದು. ಆಗಮಿಕ ಅಂತಂದ್ರೆ ಧರ್ಮಕ್ಕೆ ಸಂಬಂಧಿಸಿದ ಮುಕ್ತಿ ಅಥವಾ ಮೋಕ್ಷಕ್ಕೆ ಸಂಬಂಧಿಸಿದ್ದನ್ನ ಆಗಮಿಕ ಅಂತ ಕರೀತಾರೆ. ಇನ್ನ ಪಂಪನಾದರೂ ಕೂಡ ಆದಿಪುರಾಣವನ್ನ ಬರೀತಾನೆ. ಆ ಆದಿಪುರಾಣದಲ್ಲಾದ್ರೂ ಕೂಡ ಮೊದಲ ಭಾಗದಲ್ಲಿ ಮೊದಲನೇ ತೀರ್ಥಂಕರನಾದಂತ ಆದಿನಾಥನನ್ನು ಕುರಿತು ಹೇಳ್ತಾರೆ. ಈ ಆದಿನಾಥನ ಮೊದಲೇನ್ ಮಾಡ್ತಾನೆ ಅಂತಾರೆ ಭವಾವಳಿಗಳನ್ನ ಹೇಳ್ತಾನೆ. ಜೈನ ಧರ್ಮದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಭವಾವಳಿ ಅಂತ ಅಂದ್ಬಿಟ್ಟು. ಭವಾವಳಿ ಅಂತಂದ್ರೆ ಹುಟ್ಟು ಮತ್ತು ಸಾವಿನಿಂದ ಕೂಡಿರುವಂತದ್ದಕ್ಕೆ ಭವಾವಳಿ ಅಂತ ಕರೀತಾರೆ. ಹೇಳಿ ಹುಟ್ಟು ಮತ್ತು ಸಾವಿನಿಂದ ಕೂಡಿರುವಂತ ಮರುಜನ್ಮವನ್ನ ಪಡೆಯುವಂತದ್ದಕ್ಕೆ ಭವಾವಳಿ ಅಂತ ಕರೀತಾರೆ. ಹಾಗೆ ನೋಡಿದ್ದಾದರೆ ಆದಿನಾಥನಾದನು ಕೂಡ ಇಂದಿನ 7-8 ಜನ್ಮದಲ್ಲಿ ಬೇರೆ ಬೇರೆಯಾಗಿ ಅವನು ಹುಡ್ತಾನೆ. ವಜ್ರಜಂಗನಾಗಿ ಹುಡ್ತಾನೆ. ಹೀಗೆ ಬೇರೆ ಬೇರೆ ಜನ್ಮವನ್ನ ಅವನು ತಳಿತಾ ಹೋಗ್ತಾನೆ. ತಳೆದು ಕೊನೆಯದಾಗಿ 10ನೇ ಜನ್ಮದಲ್ಲಿ ಆದಿನಾಥ ಅಥವಾ ವೃಷಭದೇವನಾಗಿ ಹುಡ್ತಾನೆ. ಪಂಪ ಪಂಚ ಕಲ್ಯಾಣಗಳನ್ನು ಹೇಳ್ತಾನೆ. ಅದರಲ್ಲಿ ಆದಿಪುರಾಣದಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಆ ಪಂಚ ಕಲ್ಯಾಣಗಳು. ಆ ಪಂಚ ಕಲ್ಯಾಣದಲ್ಲಿ ಆದಿನಾಥ ಏನು ಹುಟ್ಟಿದನೆಲ್ಲ ಈ ಭೂಮಿಗೆ, ಆ ಭೂಮಿಗೆ ಹೇಗೆ ಹುಟ್ಟ ಅನ್ನುವಂಥದ್ದನ್ನ ಅವನು ಈ ಭೂಲೋಕದಲ್ಲಿ ಹುಟ್ಟ ಅನ್ನುವಂಥದ್ದನ್ನ ಮೊದಲನೇ ಕಲ್ಯಾಣದಲ್ಲಿ ಹೇಳ್ತಾನೆ. ಸ್ವತಃ ಇಂದ್ರನೇ ಬರ್ತಾನೆ. ಇಂದ್ರನೇ ಬಂದು ಅವನನ್ನ ಈ ಭೂಮಿಯಲ್ಲಿ ಭೂಮಿಗೆ ತಲುಪಿಸ್ತಾನೆ ಅಂತ ಅಂದ್ಬಿಟ್ಟು ಅವನನ್ನ ವರ್ಣನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೇಗೆಲ್ಲ ಐರಾವತದ ವರ್ಣನೆ, ಆಮೇಲೆ ಕಮಲದ ವರ್ಣನೆ, ಸರೋವರದ ವರ್ಣನೆ ಇವೆಲ್ಲವನ್ನೂ ಕೂಡ ಅವನು ಪಂಪ ತುಂಬಾ ಚೆನ್ನಾಗಿ ಆ ಪಂಚ ಕಲ್ಯಾಣಗಳಲ್ಲಿ ಹೇಳ್ತಾನೆ. ಇರ್ಲಿ ಏನೇ ಆಗಲಿ ಆದಿನಾಥನಂತೂ ಕೂಡ ಅವನು ಹುಡ್ತಾನೆ. ಈ ಆದಿನಾಥ ಈ ಭೂಮಿಯಲ್ಲಿ ಹುಟ್ಟಿ ಈ ಇಡೀ ಭೂಮಂಡಲವನ್ನು ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಅವನಾದ್ರೂ ಕೂಡ ಹೇಗೆ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನಪ್ಪ ಅಂದ್ರೆ ಭೋಗದಿಂದ. ಭೋಗ ಅಂತಾರೆ ಸುಖ 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 ಸುಖವನ್ನೇ ಅನುಭವಿಸ್ತಾ ಇದ್ದಾನೆ. ಪಂಪ ಆದಿಪುರಾಣದಲ್ಲಿ ಮುಖ್ಯವಾಗಿ 2 ಅಂಶಗಳನ್ನ ಹೇಳ್ತಾನೆ. ಭೋಗದ ತುತ್ತ ತುದಿಯೇ ವೈರಾಗ್ಯ ಅಂತ ಹೇಳ್ತಾನೆ. ಆ ಭೋಗದ ತುತ್ತ ತುದಿಯೇ ವೈರಾಗ್ಯ ಅಂತ ಅನ್ನುವಂಥದ್ದನ್ನ ಆದಿನಾಥನ ಮೂಲಕವಾಗಿ ಹೇಳ್ತಾನೆ. ಇನ್ನು 2ನೇದಾಗಿ ವೈಭವದ ತುತ್ತ ತುದಿಯೇ ವೈರಾಗ್ಯ ಅಂತ ಹೇಳ್ತಾನೆ. ಆ ವೈಭವದ ತುತ್ತ ತುದಿಯೇ ವೈರಾಗ್ಯ ಅನ್ನುವಂಥದ್ದನ್ನ ಪಂಪನಾದನು ಕೂಡ ಭರತನ ಮೂಲಕ ಹೇಳ್ತಾನೆ. ಭರತ ಅತ್ಯಂತ ವೈಭವದಿಂದ ಆಳ್ವಿಕೆಯನ್ನ ಮಾಡ್ತಾ ಇದ್ದಂತವನು. ಆ ವೈಭವವೇ ಅವನಿಗೆ ಹೇಗೆ ಅವನಿಗೆ ಆ ಬದುಕಿನಲ್ಲಿ ನಿಸ್ಸಾರತೆಯನ್ನ ಕಂಡುಕೊಡ್ತು ಅಂತ ಹೇಳ್ತಾರೆ. ನೋಡಿ ಆದಿನಾಥ ಈ ಭೂಮಿಯಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಅತ್ಯಂತ ಸಮರ್ಥನಾಗಿ ಅವನ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಅತ್ಯಂತ ಹೆಸರುವಾಸಿಯಾಗಿರ್ತಾನೆ. ಇವನ ಸಾಹಸಕ್ಕೆ ಸ್ವತಃ ದೇವೇಂದ್ರನೇ ಅವನನ್ನ ಕರೆಸ್ಕೊಳ್ತಾ ಇದ್ದಾನೆ. ಯಾವ್ದಾದ್ರು ಯುದ್ಧ ಮಾಡ್ಬೇಕು ಅಂದ್ರೆ ಒಮ್ಮೆ ಹೀಗೆ ದೇವೇಂದ್ರ ಯಾವುದೋ ಒಂದು ಯುದ್ಧವನ್ನು ಮಾಡ್ಬೇಕಾಗತ್ತೆ. ಹಾಗೆ ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಸಹಾಯಕ್ಕೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾನೆ, ಆದಿನಾಥನನ್ನ ಕರೆಸ್ಕೊಳ್ತಾನೆ. ಅಂದ್ರೆ ಋಷಭದೇವನನ್ನ ಕರೆಸ್ಕೊಳ್ತಾನೆ. ಋಷಭದೇವನನ್ನ ಕರೆಸಿಕೊಂಡು ಅವನನ್ನ ಏನ್ ಮಾಡ್ತಾನೆ, ಅವನು ಯುದ್ಧಕ್ಕೆ ಹೋಗ್ತಾನೆ. ಯುದ್ಧ ಎಲ್ಲ ವಿಜಯವಾಗುತ್ತೆ. ಯುದ್ಧದಲ್ಲಿ ವಿಜಯವಾದ ಮೇಲೆ ಅವನು ತನ್ನ ದೇವಲೋಕದಲ್ಲಿ ನೋಡಪ್ಪ ಋಷಭದೇವ ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಏನೋ ಒಂದು ಸಂತೋಷಕ್ಕೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ನೀಲಾಂಜನೇಯ ನೃತ್ಯವನ್ನ ಏರ್ಪಡಿಸ್ತಾನೆ. ಅದಕ್ಕೆ ನೀಲಾಂಜನೇಯ ನೃತ್ಯ ಪ್ರಸಂಗ ಅಂತ ಕರೀತಾರೆ. ನೀಲಾಂಜನೇಯ ಅನ್ನುವಂಥವಳು
ಇಂದ್ರನ ದೇವಲೋಕದಲ್ಲಿದ್ದಂಥ ಅಪ್ರತಿಮಳಾದಂಥ ಸುಂದರಿಯಾಗಿದ್ದಂಥವಳು ತುಂಬ ಚೆನ್ನಾಗಿರ್ತಾಳೆ, ತುಂಬ ಸುಂದರಿಯಾಗಿರ್ತಾಳೆ. ಅವಳ ನೃತ್ಯವನ್ನು ಏರ್ಪಡಿಸ್ತಾರೆ. ಸರಿ, ವೃಷಭದೇವ ಮತ್ತು ದೇವಾನು ದೇವತೆಗಳು ಆ ಇಂದ್ರನ ತುಂಬಿದ ಸಭೆಯಲ್ಲಿ ಆ ನೀಲಾಂಜನಿಯ ನೃತ್ಯವನ್ನು ನೋಡ್ತಾ ಇರ್ತಾರೆ. ಅವಳು ಹಿಂಗೆ ಕಾಲನ್ನ ಕೈಯನ್ನ ಒಗದಲ್ಲೆಲ್ಲ ಕಡೆಯಲ್ಲಿಯೂ ಕೂಡ ಗಿಡ ಮರಗಳು ಹೂವುಗಳು ತಳ್ಳುತ್ತಾ ಇರ್ತವೆ. ಅಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಸಂತೋಷ ಸಂಭ್ರಮದಿಂದ ಅದನ್ನ ನೋಡ್ತಾ ಇರ್ತಾರೆ. ಆದರೆ ಆ ನೃತ್ಯವನ್ನು ನಡೀತಾ ಇರುವಂತಹ ಸಂದರ್ಭದಲ್ಲೇ ಅವಳ ಆಯುಷ್ಯ ತೀರುತ್ತೆ. ಯಾರ ಆಯುಷ್ಯ? ನೀಲಾಂಜನೆಯ ಆಯುಷ್ಯ ತೀರುತ್ತೆ. ಆ ನೀಲಾಂಜನೆಯ ಆಯುಷ್ಯ ತೀರಿದಾಗ ಅವಳಾದ್ರೂ ಕೂಡ ಆ ಕೂಡಲಿನೇ ಸತ್ತೋಗ್ಬಿಡ್ತಾಳೆ. ಹಾಗೆ ಕುಸಿದು ಬಿದ್ದೋಗ್ಬಿಡ್ತಾಳೆ. ಇಂದ್ರ ನೋಡಪ್ಪ ಎಲ್ಲ ನೋಡ್ತಾ ಇದ್ದಾರೆ, ಇದಕ್ಕೆ ರಸಭಂಗವಾಗಬಾರ್ದು ಅಂತ ಅಂದ್ಬಿಟ್ಟು ಅವಳನ್ನು ತೆಗೆದು ಅದೇ ರೀತಿಯಲ್ಲಿದ್ದಂಥ ಇನ್ನೊಬ್ಬಳನ್ನ ಅಲ್ಲಿ ನರ್ತನವನ್ನ ಕಳಿಸ್ತಾನೆ. ಎಲ್ಲರೂ ಹಾಗೆ ನೋಡ್ತಾ ಇರ್ತಾರೆ. ಎಲ್ಲ ಏನ್ ತಿಳ್ಕೊಳ್ತಾರೆ ಅಂತಂದ್ರೆ ಇವಳೇ ಹೋಗಿ ಏನೋ ಆಭರಣ ಉಡುಗೆ ತೊಡೆಗೆ ಬದಲಾಯಿಸ್ಕೊಂಡು ಬಂದೇನೋ ಅಂತ ಅಂದ್ಕೊಂಡ್ರೆ, ಆದರೆ ಅಲ್ಲೇ ಇದ್ದಂತಹ ವೃಷಭದೇವ ನೋಡ್ತಾ ಇರ್ತಾನೆ, ಅಲ್ಲ ಈಗ ತಾನೇ ನಮ್ಮ ಕಣ್ಣ ಮುಂದೆ ಏನು ಅವಳು ನರ್ತನವನ್ನು ಮಾಡ್ತಾ ಇದ್ಲು, ಎಷ್ಟೊಂದು ಸುಂದರಿಯಾಗಿರುವಂಥವಳು, ಎಷ್ಟೊಂದು ಸ್ಫುರದ್ರೂಪಿಯಾಗಿರುವಂಥವಳು, ಇವಳು ಹೀಗೆ ನರ್ತನವನ್ನು ಮಾಡ್ತಾ ಇದ್ದಾಳೆ. ಆದರೆ ಈ ನರ್ತನವನ್ನು ಮಾಡಬೇಕಾದ್ರೆ ಈ ರೀತಿಯಲ್ಲಿ ಸಾವು ಬಂತೆಲ್ಲ ಅಂತ ಅಂದ್ಬಿಟ್ಟು ಆ ಬದುಕು ಎಷ್ಟು ಕ್ಷಣಿಕ ಅಂತ ಅನಿಸುತ್ತೆ. ಬೇರೆಯವರು ಯಾರಿಗೂ ಗೊತ್ತಾಗೋದಿಲ್ಲ. ಅಲ್ಲೇ ಇದ್ದಂತಹ ವೃಷಭದೇವನಿಗೆ ಈ ಬದುಕು ಎಷ್ಟು ಕ್ಷಣಿಕ, ಈ ಬದುಕು ಇಷ್ಟು ನಶ್ವರವಿಲ್ಲ ಅಂತ ಅನಿಸುತ್ತೆ. ಆ ಕೂಡಲೇನೆ ಅವನಿಗಾದ್ರೂ ಕೂಡ ವೈರಾಗ್ಯ ಅನ್ನುವಂಥದ್ದು ಬರುತ್ತೆ. ಹಾಗೆ ವೈರಾಗ್ಯ ಬಂದಂಥ ಸಂದರ್ಭದಲ್ಲಿ ಆತ ಏನು ಮಾಡ್ತಾನೆ, ತನ್ನ ಲೋಕಕ್ಕೆ ಹೋಗ್ತಾನೆ, ಅಯೋಧ್ಯೆಗೆ ಹೋಗ್ತಾನೆ. ಹೋದಂಥವನು ತನ್ನ ರಾಜ್ಯವನ್ನೆಲ್ಲ ತನ್ನ ಮಕ್ಕಳಿಗೆ, ಅಂದರೆ 100 ಜನ ಮಕ್ಕಳಿರ್ತಾರೆ, 100 ಜನ ಮಕ್ಕಳಿಗೂ ಕೂಡ ಹಂಚಿಬಿಟ್ಟು ತಾನಾದನ್ನು ಕೂಡ ತಪಸ್ಸಿಗೆ ಓದ್ಕೊಂಡ್ಬಿಡ್ತಾನೆ. ಜೈನ ಸನ್ಯಾಸತ್ವವನ್ನು ಸ್ವೀಕರಿಸ್ಬಿಟ್ಟು ತಪಸ್ಸಿಗೆ ಹೋಗ್ಬಿಡ್ತಾನೆ. ಇಷ್ಟೆಲ್ಲ ಆದ ನಂತರದಲ್ಲಿ ಇನ್ನ ಅವನ ಮಕ್ಕಳ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಆ ಮಕ್ಕಳಲ್ಲಿ ಬಹಳ ದೊಡ್ಡವನು, ಬಲಿಷ್ಠನಾದಂಥವನು, ಪ್ರಸಿದ್ಧನಾದಂಥವನು ಅಂತಂದ್ರೆ ಭರತನಂತನೂ ಕೂಡ ಅತ್ಯಂತ ವೈಭವದಿಂದ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಎಷ್ಟರ ಮಟ್ಟಿಗೆ ವೈಭವದಿಂದ ಅಂತಂದ್ರೆ ಅವನ ವೈಭವ ದೇವಲೋಕವನ್ನು ಕೂಡ ಇಂದ್ರಲೋಕವನ್ನು ಕೂಡ ಮೀರುವಷ್ಟು ವೈಭವದಿಂದ ಅವನ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಹೀಗೆ ಇರಬೇಕಾದರೆ ಅವನ ಆಯುಧಾಗಾರ ಅಂತಂದ್ರೆ ಅವನ ಏನೇಳು ಕತ್ತಿ, ಗದೆ, ಬಿಲ್ಲು, ಬಾಣ ಎಲ್ಲ ಇಡುವಂಥ ಆಯುಧಾಗಾರ ಇರ್ತದಲ್ಲ, ಈ ಆಯುಧಾಗಾರದಲ್ಲಿ ಚಕ್ರರತ್ನ ಅನ್ನುವಂಥದ್ದು ಕಾಣಿಸಿಕೊಳ್ತದೆ. ಆಗ ಜ್ಯೋತಿಷಿಗಳನ್ನ ಕೇಳ್ತಾನೆ, ಏನಪ್ಪ ಈ ಚಕ್ರರತ್ನ ಕಾಣಿಸ್ಕೊಂಡದೆ ಅಂತಂದಾಗ, ನೋಡಪ್ಪ ಯಾರ ಆಯುಧಾಗಾರದಲ್ಲಿ ಈ ಚಕ್ರರತ್ನ ಕಾಣಿಸ್ಕೊಳ್ತದೋ ಅವರು ಇಡೀ ಲೋಕವನ್ನ ಜಯಿಸಬೇಕು ಅಂತ ಹೇಳ್ತಾರೆ. ಸರಿ, ಇವನೇನ್ ಮಾಡ್ತಾನೆ, ಇಡೀ ಲೋಕವನ್ನ ಜಯಿಸಬೇಕು ಅಂತ ಅಂದ್ಬಿಟ್ಟು ತನ್ನ ಸೈನ್ಯ ಸಮೇತನಾಗಿ ಹೊರಡ್ತಾನೆ. ಕೇವಲ ತನ್ನ ಸೈನ್ಯ ಸಮೇತವಾಗಿ ಹೊರಡೋದಿಲ್ಲ, ತನ್ನ ಅಂತಃಪುರದ ಹೆಣ್ಣು ಮಕ್ಕಳು, ಸೇವಕಿಯರು, ದಾಸಿಯರು, ಹಾಗೆ ಗಾಯಕರು, ನರ್ತಕಿಯರು, ಇವನ್ನೆಲ್ಲರನ್ನೂ ಕೂಡ ಕರೆದುಕೊಂಡು ಹೋಗ್ತಾನೆ. ಅವನು ಹೋಗ್ತಾ ಇದ್ದಾನೆ ಅಂತಂದ್ರೆ ಎಲ್ಲಾ ಕಡೆಯಲ್ಲಿಯೂ ಕೂಡ ವಾಲಕಗಳು, ವಾದ್ಯಗಳು ಬೆಳಗ್ತಾ ಇರ್ತವೆ. ನರ್ತಕಿಯರು ನರ್ತನವನ್ನ ಮಾಡ್ತಾ ಇರ್ತಾರೆ. ಈ ರೀತಿಯಲ್ಲಿ ಹೋಗ್ತಾ ಇರ್ತಾರೆ. ಅದೇನದು ಚತುರಂಗ ಬಲ ಅಂತಂದ್ರೆ 4 ಬಲಗಳು. ಏನದು ಗಜಬಲ ಅಂದ್ರೆ ಆನೆಗಳ ಹಿಂದಿರ್ತದಂತೆ. ಆ ಗಜಬಲದ ಹಿಂದೆ ರಥಗಳಿರ್ತವಂತೆ. ರಥಬಲದ ಹಿಂದೆ ಅಶ್ವಬಲ ಅಂತಂದ್ರೆ ಕುದುರೆಗಳಿರ್ತವಂತೆ. ಆ ಅಶ್ವಬಲದ ಹಿಂದೆ ಪದಾತಿ ಬಲ ಅಂತಂದ್ರೆ ಕಾಲಾಳು ಅಥವಾ ಸೈನಿಕರು ಇರ್ತಾರಂತೆ. ಈ ರೀತಿಯಲ್ಲಿ ಗಜಬಲ, ರಥಬಲ, ಅಶ್ವಬಲ, ಪದಾತಿ ಬಲ 4 ಬಲಗಳನ್ನು ಕೂಡ ತೆಗೆದುಕೊಂಡು ಅದನ್ನು ಚತುರಂಗ ಬಲ ಅಂತ ಕರೀತಾರೆ. ಆ ಚತುರಂಗ ಬಲ ಸಮೇತನಾಗಿ ಅವನು ಹೋಗ್ತಾನೆ. ಪಂಪ ಆದಿಪುರಾಣದಲ್ಲಿ ಒಂದು ಪ್ರಸಂಗವನ್ನು ಹೇಳ್ತಾನೆ. ಅದೇ ರೀತಿಯಲ್ಲಿ ಮುಂದೆ ರತ್ನಾಕರ ವರ್ಣೆ ಭರತೇಶ ವೈಭವ ಅಂತ ಬರೀತಾನೆ. ಆ ಭರತೇಶ ವೈಭವದಲ್ಲೂ ಕೂಡ ಭರತ ಹೇಗೆ ವೈಭವದಿಂದ ಇದ್ದ ಅಂತ ಅನ್ನೋಂಥದ್ದನ್ನು ಹೇಳ್ತಾನೆ. ಇವನ ವೈಭವ ಭರತನ ವೈಭವ ಎಷ್ಟು ಮಟ್ಟಿಗೆ ಇರ್ತದೆ ಅಂದ್ರೆ ಅಷ್ಟರ ಮಟ್ಟಿಗೆ ಇರ್ತದೆ. ಅವನ ಸೈನ್ಯವೂ ಕೂಡ ಅಷ್ಟೇ, ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಕೂಡ ಅವನ ಸೈನ್ಯವೇ ಇರ್ತಾರೆ. ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತಾನೆ ನೋಡಿ. ಇವರ ಸೈನ್ಯ ಇಡೀ ಭೂಮಂಡಲವನ್ನು ಗೆಲ್ಲಬೇಕು ಅಂತ ಅಂದ್ಬಿಟ್ಟು ದಿಗ್ವಿಜಯಕ್ಕೆ ಅಂತ ಅಂದ್ಬಿಟ್ಟು ಹೊರಡಬೇಕಾದ್ರೆ ಮುಂದೆ ಒಂದು ನದಿ ಅಡ್ಡ ಬರುತ್ತೆ. ನದಿ ಅಡ್ಡ ಬಂದಾಗ
ಆನೆಗಳೆಲ್ಲ ಅವು ಹೋದ್ವಂತೆ. ಯಾಕೆ? ಆನೆಗಳು ಮುಳುಗುವಷ್ಟು ನೀರಿತ್ತಂತೆ. ಯಾವುದು? ಆ ನದಿಯಲ್ಲಿ ಇದ್ವಂತೆ. ಆನೆಗಳ ಹಿಂಡೆಲ್ಲ ಹೋಯ್ತು, ನೀರನ್ನು ಕುಡ್ಕೊಂಡು ಆನೆಗಳ ಹಿಂಡೆಲ್ಲ ಹೋಯ್ತು. ಆನೆಗಳ ಹಿಂಡೋದ ಮೇಲೆ ಏನಾಯ್ತು ಅಂತಂದ್ರೆ ಈ ರಥಗಳು ಬಂದು, ರಥಗಳು ಬರಬೇಕಾದ್ರೆ ಆ ರಥದ ಏನೇಳಿ ಚಕ್ರದ ಕಾಲಿನಲ್ಲಿ ಕೆಸರು ಉಳ್ಕೊಂಡಿತ್ತಂತೆ. ಏನೇ ಆನೆಗಳು ಇವೆಲ್ಲ ನೀರನ್ನ ಕುಡಿದ್ಬಿಟ್ಟು ಕೆಸರು ಸ್ವಲ್ಪ ನೀರು ಮಾತ್ರ ಇತ್ತಂತೆ. ಅದೆಲ್ಲ ಆದ್ಮೇಲೆ ಕುದುರೆಗಳು ಬಂದಂತೆ, ಆ ಅಶ್ವಬಲ ಬಂತಂತೆ. ಅಶ್ವಬಲ ಬಂದಾಗೆಲ್ಲವೂ ಕೂಡ ಸ್ವಲ್ಪ ಕೆಸರು ಮಾತ್ರ ಇತ್ತಂತೆ. ಅದೆಲ್ಲ ಆದ್ಮೇಲೆ ಪದಾತಿ ಬಲ ಅಂದ್ರೆ ಕಾಲಾಳು ಸೈನ್ಯ ಬಂದಂತೆ. ಕಾಲಾಳು ಸೈನ್ಯ ಬಂದ್ರೆ ಏನಾಯ್ತಪ್ಪ ಅಂತಂದ್ರೆ ಎಲ್ಲ ಧೂಳ ಹೋಗಿತ್ತಂತೆ. ಯಾವುದು? ನದಿಯೆಲ್ಲ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಈ ಒಂದು ನದಿ ಹರಿತಾ ಇತ್ತು, ಇವನ ಸೈನ್ಯ ಸಾಕ್ತಾ ಇದ್ರೆ, ನೀರನ್ನು ಕುಡ್ಕೊಂಡು ಹಾಗೆ ಸಾಕ್ತಾ ಇದ್ರೆ ನದಿಯ ನೀರೆಲ್ಲವೂ ಕೂಡ ಖಾಲಿಯಾಗಿ ಧೂಳಾಯಿತು. ಅಷ್ಟರ ಮಟ್ಟಿಗೆ ಇತ್ತಂತೆ. ಆಮೇಲೆ ಇದರಲ್ಲಿ ಒಂದು ಏನು ಅಂದರೆ ಸರ್ವಋತು ಉದ್ಯಾನ ಅನ್ನುವಂಥ ಪ್ರಸಂಗ ಬರುತ್ತೆ. ಆ ಸರ್ವಋತು ಉದ್ಯಾನ ಅಂತಂದ್ರೆ ಆ ಉದ್ಯಾನದಲ್ಲಿ ಎಲೆ ಚಿಗುರಿನಿಂದ ಹಿಡಿದು ಹೂವಾಗುವವರೆಗೆ, ಈಚಾಗುವವರೆಗೆ, ಹಣ್ಣಾಗುವವರೆಗೆ, ಹಣ್ಣು ಉದುರೋವರೆಗೆ, ಎಲೆ ಉದುರೋವರೆಗೂ ಕೂಡ ಅಲ್ಲಿ ಇದಾವಂತೆ. ಅಂದ್ರೆ ಸಾಮಾನ್ಯ ಒಂದೊಂದು ಕಾಲದಲ್ಲಿ ಒಂದೊಂದು ನಡೆಯುತ್ತೆ. ಚಿಗುರದೆ ಒಂದು ಕಾಲ, ಎಲೆ ಉದುರದೆ ಒಂದು ಕಾಲ ತಾನೆ. ಆದ್ರೆ ಆ ಸರ್ವಋತು ಉದ್ಯಾನವನದಲ್ಲಿ ಎಲೆಯನ್ನು ಚಿಗುರದು ನೋಡ್ಬೋದಂತೆ, ಎಲೆಗಳನ್ನು ಉದುರದು ನೋಡ್ಬೋದಂತೆ. ಎಲ್ಲ ಗಿಡ ಮರಗಳು, ಹೂವುಗಳೆಲ್ಲವೂ ಇದ್ದಾವಂತೆ. ಇವನ ಸೈನ್ಯವಾದರೂ ಕೂಡ ಒಂದು ದೊಡ್ಡ ಮರಳುಗಾಡಿಗೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಆ ಮರಳುಗಾಡಿಗೆ ಸಿಕ್ಕಾಕೊಂಡು ಅವನ ಸೈನ್ಯವೆಲ್ಲವೂ ಕೂಡ ಏನದು ಬಹಳ ಆಯಾಸಗೊಂಡಿತ್ತು. ತುಂಬಾ ಜನ ಕೆಲವರು ಜೀವವನ್ನು ಕೂಡ ಬಿಟ್ಟಿದ್ರು. ಅಷ್ಟರ ಮಟ್ಟಿಗೆ ಅದಾಗಿತ್ತು. ಅದಾದ ನಂತರದಲ್ಲಿ ಈ ಸರ್ವಋತು ಉದ್ಯಾನವನ ಬಂದಾಗ ಎಲ್ಲರೂ ಕೂಡ ಸರ್ವಋತು ಉದ್ಯಾನದಲ್ಲಿ ನೀರಿನಲ್ಲಿ ವಿಹಾರವನ್ನ ಮಾಡ್ತಾರೆ. ಹೆಣ್ಮಕ್ಳೆಲ್ಲ ಆ ಹೂವನ್ನು ಕಿತ್ಕೊಂಡು ಮುಡ್ಕೊಳ್ತಾರೆ, ಕಾಯಿಯನ್ನು ತಿಂತಾರೆ, ಹಣ್ಣನ್ನು ತಿಂತಾರೆ, ಎಲೆಯನ್ನೇ ಹಾಸಿಗೆಯನ್ನಾಗಿ ಮಾಡಿ ಮಲಗಿಕೊಳ್ತಾರೆ. ಇಷ್ಟು ಸಂಭ್ರಮ ಸಂತೋಷದಿಂದ ಇರಬೇಕಾದ್ರೆ ಅದನ್ನೂ ಕೂಡ ನಿಲ್ಲಿಸದೆ ಅವನು ಹಾಗೆ ಹೋಗ್ತಾನಂತೆ. ಇಡೀ ಭೂಮಂಡಲವನ್ನೆಲ್ಲ ಗೆದ್ಕೊಂಡು ಮರಳಿ ತನ್ನ ಅಯೋಧ್ಯ ನಗರಕ್ಕೆ ಬರ್ತಾನಂತೆ. ಬರಬೇಕಾದರೆ ಆ ಚಕ್ರರತ್ನ ಪುರವನ್ನ ಪ್ರವೇಶವನ್ನ ಮಾಡದೆ ಅಲ್ಲೇ ನಿಲ್ಲುತ್ತಂತೆ. ಯಾವಾಗ ಕೇಳ್ತಾನೆ, ಯಾಕಪ್ಪ ಎಲ್ಲರನ್ನ ಗೆದ್ದು ಬಂದಿದ್ದೀನಿ ಅಂತ ಅಂದಾಗ, ಎಲ್ಲರೂ ನೀನು ಗೆದ್ದಿರ್ಬೋದು, ಆದರೆ ನಿನ್ನ ತಮ್ಮಂದಿರು ಸ್ವತಂತ್ರರು ಅಂತ ಅಂದಾಗ ಆಗ ತಮ್ಮಂದಿರಿಗೆಲ್ಲ ಒಂದು ಪತ್ರ ಕಳಿಸ್ತಾನೆ. ಏನು ಅಂತಂದ್ರೆ, ಈ ಕೂಡಲೇ ನೀವೆಲ್ಲರೂ ಕೂಡ ಬಂದು ಶರಣಾಗತಿ ಆಗುವುದು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ, ಅಯ್ಯೋ ನಮ್ಮ ಅಪ್ಪ ಕೊಟ್ಟಂತಹ ರಾಜ್ಯ, ನಾವು ಇವನ ಶರಣಾಗತಿ ಆಗೋದು, ಇವನ್ ರಾಜ್ಯ ಬೇಕಾ, ಇವನೇ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲರೂ ಏನ್ ಮಾಡಿದ್ರಪ್ಪ ಅಂತಂದ್ರೆ ಆ ರಾಜ್ಯವನ್ನೆಲ್ಲ ತೊರೆದು ಅವರ ತಂದೆ ಏನು ಸನ್ಯಾಸವನ್ನ ತಗೊಂಡಿದ್ರಲ್ಲ, ಆ ಸನ್ಯಾಸವನ್ನು ತಗೊಂಡ ಕಡೆಗೆ ಇವರು ಹೋಗಿ ಸನ್ಯಾಸವನ್ನ ತಗೊಂಡ್ರಂತೆ. ಆದರೆ ಆ ಭರತನ ತಮ್ಮದಾದಂತಹ ಬಾಹುಬಲಿಯಾದರೂ ಕೂಡ ನಮ್ಮ ಅಣ್ಣನಿಗೆ ಸ್ವಲ್ಪ ಗರ್ವವಿದೆ. ಏನು ಗರ್ವ ಅಂತಂದ್ರೆ, ಇಡೀ ಭೂಮಂಡಲವನ್ನು ಗೆದ್ದಿದ್ದೇನೆ, ನಾನು ಅತ್ಯಂತ ಬಲಶಾಲಿಯಾದವನು ಅಂತಂದ್ಬಿಟ್ಟು ಬಹುಶಃ ಅವನಿಗೆ ಆ ಥರ ಇದೆ ಅಂದ್ಬಿಟ್ಟು. ಇದಕ್ಕಿಂತ ಹಿಂದೆ ಪಂಪ ಒಂದು ಪ್ರಸಂಗವನ್ನು ಕೊಡ್ತಾನೆ. ಅದು ಪ್ರಸಂಗ ಎಷ್ಟಪ್ಪ ಅಂತಂದ್ರೆ, ಒಂದು ದಿಗ್ವಿಜಯವನ್ನ ಮಾಡ್ಕೊಂಡು ಬರಬೇಕಾದ್ರೆ ಒಂದು ಪರ್ವತದ ತಪ್ಪಲಿನಲ್ಲಿರ್ತಾನೆ. ಆ ಪರ್ವತದ ತಪ್ಪಲಿನಲ್ಲಿ ಇರಬೇಕಾದ್ರೆ ಆ ಎದುರುಗಡೆ ಒಂದು ಇಡೀ ಇದುವರೆಗೂ ಭೂಮಿಯನ್ನು ಗೆದ್ದಂಥವ್ರು ಅಲ್ಲಿ ಹೆಸರನ್ನ ಕೆತ್ತಿಸಿದಂಥ ಒಂದು ಪರ್ವತ ಇರುತ್ತೆ. ಆ ಪರ್ವತದ ಮೇಲೆ ನಿಮಗೂ ಕೂಡ ಆಸೆ ಆಗುತ್ತೆ ಅಲ್ಲಿ ಹೋಗಿ ತನ್ನ ಹೆಸರು ಕೆತ್ತಿಸ್ಬೇಕು ಅಂತ ಅಂದ್ಬಿಟ್ಟು ಅವನು ಬೆಟ್ಟವನ್ನ ಏರ್ತಾ ಹೋಗ್ತಾನೆ. ಎಲ್ಲ ಕಡೆಯಲ್ಲಿ ಕೂಡ ನಾನು ಇಂತಹ ವರ್ಷದಲ್ಲಿ ಇಡೀ ಭೂಮಂಡಲ ಗೆದ್ದೆ, ನಾನು ಗೆದ್ದೆ ಅಂದ್ಬಿಟ್ಟು ಎಲ್ಲ ಹೆಸರು ಬರ್ಕೊಂಡಿರ್ತಾರೆ. ಎಲ್ಲೂ ಇವನ ಹೆಸರನ್ನು ಬರ್ಲಿಕ್ಕೆ ಜಾಗ ಇರೋದಿಲ್ಲ. ಅವಾಗ ಇದುವರೆಗೂ ಭರತ ಏನ್ ಕೇಳ್ಕೊಂಡಿದ್ದ, ಇದುವರೆಗೂ ಯಾರು ಭೂಮಂಡಲವನ್ನು ಗೆದ್ದಿಲ್ಲ, ನಾನೊಬ್ಬನೇ ಈ ಭೂಮಂಡಲವನ್ನು ಗೆದ್ದವನು ಅಂತ ಅನ್ನುವಂಥದ್ದು ಅವನ ಮನಸ್ಸಿನಲ್ಲಿರ್ತದೆ. ಯಾವಾಗ ಅಲ್ಲಿ ಸ್ಥಳವೇ ಇರೋದಿಲ್ಲ, ಅವಾಗ ಯಾರ್ದೋ ಹೆಸರನ್ನ ತೆಗೆಸ್ಬಿಟ್ಟು ತನ್ನ ಹೆಸರಿನಲ್ಲಿ ಕೆತ್ತಿಸ್ಕೊಂಡಾಗ, ಅಯ್ಯೋ ಈ ಭೂಮಂಡಲವನ್ನು ಈಗಾಗಲೇ ಬೇರೆಲ್ಲ ಆಳ್ವಿಕೆ ಮಾಡವ್ರೆ, ನಾನು ಈಗ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಅವನಿಗೆ ಸ್ವಲ್ಪ ಜ್ಞಾನೋದಯವಾಗುತ್ತೆ. ಅಂತಹ ಭರತ ಈಗ ತನ್ನ ಸೋದರರಿಗೆ ಹೇಳಿದಾಗ ಸೋದರರೆಲ್ಲರೂ ಕೂಡ ತ್ಯಜಿಸಿ ಹೋಗ್ತಾರೆ. ಆದರೆ ಬಾಹುಬಲಿ ಮಾತ್ರ ನನ್ನ ಅಣ್ಣನಾದಂತಹ ಭರತನಿಗೆ
ತನ್ನ ಸೈನ್ಯ ಮತ್ತು ತನ್ನ ಗುಜರದ ಮೇಲೆ ಅಪಾರವಾದಂಥ ನಂಬಿಕೆ ಇದ್ದ ಹಾಗಿದೆ. ನೋಡೋಣ, ಅದನ್ನು ಪರೀಕ್ಷೆ ಮಾಡೋಣ ಅಂತ ಅಂದ್ಬಿಟ್ಟು ಅವನು ಶರಣಾಗತಿ ಆಗೋದಿಲ್ಲ. ಅದು ಯುದ್ಧಕ್ಕೆ ಅಂತ ಅಂದಾಗ ಯುದ್ಧಕ್ಕೆ ಸಿದ್ಧವಾಗ್ತಾರೆ. ಒಂದು ಕಡೆಯಿಂದ ಬಾಹುಬಲಿಯ ಸೈನ್ಯ, ಇನ್ನೊಂದು ಕಡೆಯಿಂದ ಭರತನ ಸೈನ್ಯ. ಎರಡೂ ಸೈನ್ಯಗಳು ಮುಖಾಮುಖಿ ಆಗ್ತವಂತೆ. ಯಾಕಪ್ಪ ಅಂತಾರೆ, ಒಂದು ಹಿಂದೂ ಮಹಾಸಾಗರಕ್ಕೆ ಮತ್ತೊಂದು ಹಿಂದೂ ಮಹಾಸಾಗರ ಎದುರುಗೊಳ್ಳುವ ಹಾಗೆ, ಎರಡು ಸಮುದ್ರಗಳು ಮುಖಾಮುಖಿಯಾಗುವ ಹಾಗೆ ಎರಡೂ ಸೈನ್ಯಗಳು ಕೂಡ ಮುಖಾಮುಖಿಯಾಗ್ತವಂತೆ. ಆ ಮುಖಾಮುಖಿಯಾಗಿ ಇನ್ನೇನು ಒಂದು ಸೈನ್ಯ ಇನ್ನೊಂದು ಸೈನ್ಯದ ಮೇಲೆ ಬೀಳಬೇಕು. ಆ ಸಮಯದಲ್ಲಿ ಆ ಭರತನ ಮಂತ್ರಿ ಮತ್ತು ಬಾಹುಬಲಿಯ ಮಂತ್ರಿ ಮಾತಾಡ್ಕೊಳ್ತಾರಂತೆ. ಏನಾದರೂ ಈ ಯುದ್ಧ ಆಗಿದ್ದಾದ್ರೆ ಅಪಾರವಾದಂತಹ ಸಾವು ನೋವು ಉಂಟಾಗುತ್ತೆ, ಈ ದಿಗ್ವಿಜಯಕ್ಕೆ ಅರ್ಥವೇ ಇರೋದಿಲ್ಲ ಅಂತ ಅಂದ್ಬಿಟ್ಟು ಅವಾಗ ಅವರು ಮಾತಾಡ್ತಾರೆ. ನೋಡಿ, ಈ ಇಡೀ ಸೈನ್ಯವೆಲ್ಲವೂ ಕೂಡ ಯುದ್ಧದಲ್ಲಾಗದೆ ಈ ಇಬ್ಬರ ನೆನೆ ದ್ವಂದ್ವ ಯುದ್ಧವನ್ನ ಮಾಡಲಿ ಅಂತ ಅಂದ್ಬಿಟ್ಟು ಹಾಗಂದ್ಬಿಟ್ಟು ಮೊದಲು ಭರತನ ಹತ್ರ ಹೋಗ್ತಾರೆ, ಆಗ್ಬೋದು ಅಂತ ಹೇಳ್ತಾನೆ. ಬಾಹುಬಲಿ ಹತ್ರ ಹೋಗ್ತಾರೆ, ಆಗ್ಬೋದು ಅಂತ ಹೇಳ್ತಾರೆ. ಆಗ ಭರತ ಮತ್ತು ಬಾಹುಬಲಿಯರ ನಡುವೆ ದ್ವಂದ್ವ ಯುದ್ಧ ನಡೀತದೆ. ಆ ದ್ವಂದ್ವ ಯುದ್ಧದಲ್ಲಿ ಮೊದಲನೇ ಯುದ್ಧವಾದರೂ ಯಾವುದಪ್ಪ ಅಂದ್ರೆ ಜಲಯುದ್ಧ ಅಂತ ಅಂದ್ರೆ ನೀರಿನಲ್ಲಿ. ಇಬ್ಬರೂ ಕೂಡ ಆನೆಯ ರೀತಿಯಲ್ಲಿ ಇಳಿತಾರಂತೆ. ಆನೆಯ ರೀತಿಯಲ್ಲಿ ಇಳಿದು ತಮ್ಮ ಎರಡು ಭುಜಗಳ ರೀತಿಯಲ್ಲಿದ್ದಂತಹ ಸೊಂಡಿಲುಗಳ ರೀತಿಯಾದಂತಹ ಭುಜದಿಂದ ನೀರನ್ನ ಅಪ್ಪಳಿಸ್ತಾರಂತೆ. ನೀರನ್ನು ಅಪ್ಪಳಿಸಿದಾಗ ಭರತ ಹಾಗೇನೇನೆ ಅವನು ತನ್ನ ಒಂದು ನಿಲ್ಲುವಿಕೆಯನ್ನು ತಪ್ಪಿಸಿ, ಅಂದರೆ ಆ ನೀರಿನ ಅಲೆಗೆ ಇದು ಮಾಡಿ ಅವನ ಹಿಂದಕ್ಕೆ ಕುಸಿದು ಬಿದ್ದು ಹೋಗ್ಬಿಡ್ತಾನೆ. ಆ ಜಲಯುದ್ಧದಲ್ಲಿ ಸೋಲ್ತಾನೆ. ಇದಾದ ನಂತರದಲ್ಲಿ ಎರಡನೇದು ದೃಷ್ಟಿ ಯುದ್ಧ ಅಂದರೆ ಇಬ್ಬರು ಪರಸ್ಪರ ಕಣ್ಣನ್ನು ಹಾಗೆ ನೋಡ್ತಾ ಇರಬೇಕು, ಕಣ್ಣನ್ನು ಮಿಟಿಕಿಸಿದೆ. ಹಾಗೆ ನೋಡ್ತಾ ಇರಬೇಕಾದ್ರೆ ಭರತ ಕಣ್ಣನ್ನು ಬಿಟಿಕಿಸ್ಬಿಡ್ತಾನೆ. ಆ ದೃಷ್ಟಿ ಯುದ್ಧದಲ್ಲೂ ಸೋಲ್ತಾನೆ. ಇದಾದ ನಂತರದಲ್ಲಿ ಮೂರನೇದು ಯಾವುದಪ್ಪ ಅಂತ ಅಂದ್ರೆ ಇಬ್ಬರ ನಡುವೆ ಏನದು ಜಲಯುದ್ಧವಾಗುತ್ತೆ, ದೃಷ್ಟಿ ಯುದ್ಧವಾಗುತ್ತೆ, ಮಲ್ಲಯುದ್ಧ. ಆ ಮಲ್ಲಯುದ್ಧದಲ್ಲಿ ಇಬ್ಬರೂ ಕೂಡ ಬರ್ತಾರಂತೆ. ಹೇಗೆ ಅಂದ್ರೆ ಎರಡು ಆನೆಗಳು ಗೀಳಿಟ್ಕೊಂಡು ಬರೋ ರೀತಿಯಲ್ಲಿ ಇಬ್ಬರೂ ಕೂಡ ಬರ್ತಾರಂತೆ. ಹೀಗೆ ಮಲ್ಲಯುದ್ಧವನ್ನ ಮಾಡ್ತಾ ಇರ್ಬೇಕಾದ್ರೆ ಒಂದು ಹಂತದಲ್ಲಿ ಬಾಹುಬಲಿ ಭರತನನ್ನು ಎತ್ತಿಕೊಂಡು ಹಿಂಗೆ ನಿಂತ್ಕೊಂಡ್ಬಿಡ್ತಾನಂತೆ. ಯಾಕೆ ಅಂತಂದ್ರೆ ಪಾಪ ಭೂಮಂಡಲದ ಚಕ್ರವರ್ತಿ ಆದಂತಹ ಭರತನಿಗೆ ನಿಲ್ಲಲಿಕ್ಕೆ ಸ್ಥಳವೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಅವನನ್ನು ಎತ್ತಿ ನಿಂತ್ಕೊಂಡ್ಬಿಡ್ತಾನಂತೆ. ಇನ್ನೇನು ಎಸಿಬೇಕು ಅನ್ನೋ ಅಷ್ಟರಲ್ಲಿ ಅಯ್ಯೋ, ಇವನಾದರೂ ಕೂಡ ನನ್ನ ಅಣ್ಣ ತಂದೆಗೆ ಸಮಾನ, ಅವನಿಗೆ ಅಪಮಾನವನ್ನು ಮಾಡಬಾರ್ದು ಅಂತ ಅಂದ್ಬಿಟ್ಟು ನಿಧಾನವಾಗಿ ಅವನನ್ನ ಕೆಳಗಡೆ ಇಳಿಸ್ತಾನಂತೆ. ತುಂಬ ಅಪಮಾನಿತನಾಗಿದ್ದಾನಂತೆ ಭರತ. ಈ ಅಪಮಾನವನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅವನೇನು ಮಾಡ್ತಾನೆ, ಚಕ್ರರತ್ನವನ್ನು ಪ್ರಯೋಗವನ್ನು ಮಾಡ್ತಾನಂತೆ. ಹಾಗೆ ಚಕ್ರರತ್ನವನ್ನು ಪ್ರಯೋಗವನ್ನು ಮಾಡಿದಾಗ ಚಕ್ರರತ್ನ ಯಾರನ್ನು ಬೇಕಾದರೂ ಪ್ರಯೋಗ ಮಾಡುತ್ತಂತೆ. ಆದರೆ ತೀರ್ಥಂಕರನ್ನಾಗಲಿ, ಚಕ್ರವರ್ತಿಗಳನ್ನಾಗಲಿ, ಬಲದೇವರನ್ನಾಗಲಿ ಅದು ಎಂದೂ ಕೂಡ ಮುಟ್ಟೋದಿಲ್ಲ. ಆ ಕಾಲದ ಮೊದಲನೇ ಬಲದೇವ ಯಾರಪ್ಪ ಅಂತಂದ್ರೆ ಬಾಹುಬಲಿಯಾಗಿರ್ತಾನೆ. ಹಾಗಾಗಿ ಬಾಹುಬಲಿಯ 3 ಸುತ್ತು ಪ್ರದಕ್ಷಿಣೆಯನ್ನ ಮಾಡಿ ಅದು ನಿಲ್ಲುತ್ತೆ. ಆಗ ಆ ಇಡೀ ಭೂಮಂಡಲವೆಲ್ಲವೂ ಕೂಡ ಅವನನ್ನೇ ಮಾಡ್ತಾರೆ. ಆಗ ಬಾಹುಬಲಿ ಎಲ್ಲವನ್ನೂ ಕೂಡ ಗೆದ್ದಿದ್ದಾನೆ, ಅಣ್ಣನನ್ನ ಗೆದ್ದಿದ್ದಾನೆ. ಆದ್ರೆ ಏನಂತ ಹೇಳ್ತಾನೆ ಅಂತಂದ್ರೆ, ನೀನೊಲಿದ ಲತಾಂಗಿಗಂ ಆಟಿಸಿದೊಡೆ ಎನ್ನ ನೆಗಳ್ತೆ ಮಾಸದೆ. ನೀನಪ್ಪ ಏನಂತಂದ್ರೆ, ನೋಡಪ್ಪ, ಈ ರಾಜಲಕ್ಷ್ಮಿ ಎನ್ನುವಂತಹ ಒಬ್ಬ ದುಂಬಿ ಒಂದು ಹೂವಿನಿಂದ ಮತ್ತೊಂದಿಗೆ ಹಾರುವ ರೀತಿಯಲ್ಲಿರುವಂಥವಳು. ಅಂತಹ ಚಂಚಲೆಯಾದಂತಹ ರಾಜಲಕ್ಷ್ಮಿಯನ್ನ ನಾನು ಬಯಸಿದ್ದೆ. ಆದರೆ ನನ್ನ ಕೀರ್ತಿ ಏನಾಗಬೇಕು? ಈ ಭೂಮಿಯನ್ನು ನೀನು ಆಳ್ವಿಕೆ ಮಾಡ್ತಾ ಇದ್ದಿ ಅಂದ್ರೆ ನಿನ್ನ ಹೆಂಡತಿ ಸಮಾನ, ನನಗೆ ಅತ್ತಿಗೆ ತಾಯಿ ಸಮಾನ. ನೀನು ಬಯಸಿದ್ದನ್ನು ನಾನು ಬಯಸಿದ್ದೆ, ಆದರೆ ನನ್ನ ಕೀರ್ತಿ ನಾಶವಾಗುತ್ತೆ ಅಂತ ಅಂದ್ಬಿಟ್ಟು ಅವನು ಕೂಡ ವೈರಾಗ್ಯ ಪರನಾಗಿ ಆ ರಾಜ್ಯವನ್ನೆಲ್ಲ ತೊರೆದು ಅಣ್ಣನಿಗೆ ಬಿಟ್ಟು ಅವನು ಕೂಡ ತನ್ನ ತಮ್ಮ ಸೋದರರು ಎಲ್ಲಿ ತಪಸ್ಸಿಗೆ ನಿಂತಿದ್ರು ಅಲ್ಲಿ ಅವನು ಕೂಡ ತಪಸ್ಸಿಗೆ ಹೋಗಿ ಅವನು ನಿಂತ್ಕೊಂಡ್ಬಿಡ್ತಾನೆ. ಈ ಕಡೆ ಭರತ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಆಳ್ವಿಕೆಯನ್ನು ಮಾಡಬೇಕಾದ್ರೆ ಅವನಿಗೂ ಕೂಡ ಈ ಒಂದು ಬದುಕಿನ ನಶ್ವರತೆಯ ಒಂದು ಅರಿವಾಗುತ್ತೆ.
ಆ ಬದುಕಿನ ನಶ್ವರತೆಯಾದರೂ ಎಲ್ಲಿ ಅರಿವಾಗುತ್ತೆ ಅಂತಂದರೆ ಅವನನ್ನು ನೋಡಲಿಕ್ಕೆ ಅಂತಂದ್ಬಿಟ್ಟು ನಾರದರು ಬಂದಿರ್ತಾರೆ. ಅವನು ತುಂಬಿದ ಸಭೆಯಲ್ಲಿರ್ತಾನೆ. ಅವನ ಯೌವನ, ಅವನ ಸೌಂದರ್ಯ, ಅವನ ಗುಣ, ಅವನ್ನೆಲ್ಲವನ್ನು ಹೊಗಳ್ತಾ ಇರಬೇಕಾದ್ರೆ ಒಂದು ನಿಮಿಷ ತಾಳಿ ಅಂತ ಅಂದ್ಬಿಟ್ಟು ಅವನಾದ್ರೂ ಕೂಡ ಹೋಗಿ ಸ್ನಾನವನ್ನು ಮಾಡಿಕೊಂಡು ಒಳ್ಳೆ ಹೊಸ ಬಟ್ಟೆಯನ್ನು ಹಾಕಿಕೊಂಡು ಗಂಧವನ್ನೆಲ್ಲ ಲೇಪನವನ್ನು ಮಾಡಿಕೊಂಡು ಹೂವನ್ನು ಮುಡಿದುಕೊಂಡು ಬಂದು ಕೂತ್ಕೊಳ್ತಾನೆ. ಆಗ ಅವ್ರು ಹೇಳ್ತಾರೆ, ಇಲ್ಲ, ನೀವು ಮೊದಲು ಚೆನ್ನಾಗಿದ್ರ, ಈಗ ನೀವು ಸಾವಿಗೆ ಸಮೀಪವಾಗಿದ್ದೀರಾ ಅಂತ ಅಂದ್ಬಿಟ್ಟು. ಅದು ಹೇಗೆ ಅಂತಂದಾಗ ಒಂದು ಬಟ್ಟಲಿನಲ್ಲಿ ನೀರು ಕರೆಸ್ಬಿಟ್ಟು ಒಂದು ಗರಿಕೆ ಹುಲ್ಲಲ್ಲಿ ನೀರನ್ನು ತಗೊಂಡು ಎಲ್ಲ ಕಡೆ ಸಿಂಪಡಿಸ್ತಾರೆ. ಎಲ್ಲರಿಗೂ ನೀರು ಸಿಂಪಡಣೆ ಆಯ್ತಾ? ಹೌದು, ಸಿಂಪಡಣೆ ಆಯಿತು. ಆಗ ನೀರು ಖಾಲಿ ಆಗಿದೆಯಾ? ನೀರು ಖಾಲಿ ಆಗಿಲ್ಲ. ಅದೇ ರೀತಿಯಲ್ಲಿ ನೀವು ಪ್ರತಿ ಕ್ಷಣವೂ ಕೂಡ ಸಾವಿಗೆ ಸಮೀಪವಾಗ್ತಾ ಇದ್ದೀರಾ ಅಂತಂದಾಗ ಅಯ್ಯೋ, ಬದುಕು ಎಷ್ಟು ನಶ್ವರವಾದದ್ದು ಅಂತ ತಿಳಿದು ಭರತನು ಕೂಡ ರಾಜ್ಯವನ್ನು ತೊರೆದು ಅವನು ಕೂಡ ಜೈನ ಸನ್ಯಾಸತ್ವವನ್ನು ಸ್ವೀಕರಿಸಿದ ಅಂತ ಅನ್ನುವಂಥದ್ದನ್ನು ಹೇಳ್ತಾರೆ. ಹೀಗೆ ಪಂಪನಾದರೂ ಕೂಡ ತನ್ನ ಮೊದಲನೇ ಕೃತಿಯಾದಂಥ ಆದಿಪುರಾಣದಲ್ಲಿ ಭೋಗದ ತುದ್ದ ತುದಿಯೇ ವೈರಾಗ್ಯ ಅಂತ ಅನ್ನುವಂಥದ್ದನ್ನ ಆದಿನಾಥನ ಮೂಲಕವಾಗಿಯೂ, ವೈಭವದ ತುದ್ದ ತುದಿಯೇ ವೈರಾಗ್ಯ ಅಂತ ಅನ್ನುವಂಥದ್ದನ್ನ ಆ ಭರತನ ಮೂಲಕವಾಗಿಯೂ ಪ್ರತಿಪಾದನೆಯನ್ನ ಮಾಡ್ತಾನೆ. ಬೆಳಗುವೆನಲ್ಲಿ ಲೌಕಿಕಮನ್ನ ಅಲ್ಲಿ ಜಿನಾಗಮಂ ಅಂತ ಅಂದ್ಬಿಟ್ಟು ಪಂಪ ಏನಲ್ಲಿ ಹೇಳ್ತಾನಲ್ಲ, ಅದೇ ರೀತಿಯಲ್ಲಿ ಪಂಪನಾದನು ಕೂಡ ಆಗಮಿಕ ಕೃತಿಯಾದಂತಹ ಆದಿಪುರಾಣದಲ್ಲಿ ಅವನು ಈ ತನ್ನ ವಿಚಾರಗಳನ್ನ ಪ್ರಸ್ತಾಪವನ್ನು ಮಾಡುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ.